ಏನು ಜನಾಂಗಕ್ಕೆ ಇವತ್ತಿನ ಅನ್ಯಾಯ ಮಾಡಿದ್ದಾರೆ ಅವರ ವಿರುದ್ಧವಾಗಿ ನಾವೆಲ್ಲ SC/ST ಜನಾಂಗ ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯರು ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ ಚಂದು ಪಾಟೀಲ್ ಸರ್ ಅವರು ಎಲ್ಲ ಅಧ್ಯಕ್ಷರು ಹಾಗೂ ಎಲ್ಲ ಪಕ್ಷದ ಎಲ್ಲ ಪಾರ್ಟಿ ಎಲ್ಲರೂ ಒಂದಾಗಿ, ಯಾಕಂದರೆ ಅವ್ರಿಗೆ ಬೇಕಾಗಿರುವುದು ಒಂದೇ, ಎಲೆಕ್ಷನ್ ಬಂತಪ್ಪ ಅಂತಂದರೆ ದಲಿತರು ಓಟ್ ಬೇಕು, ದಲಿತರು ಬ್ಯಾಂಕ್ ವೋಟ್ ಮಾಡ್ಕೊಂಡಿದ್ದಾರೆ ಅವರು. ಯಾಕಂದ್ರೆ ದಲಿತರ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯ ಕಾಳಜಿ ಅಂಬೋದಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಉಸ್ತುವಾರಿ ಮಿನಿಸ್ಟ್ರು ಇದ್ದಾರೆ, ಅವ್ರಿಗೆ ಕೂಡ ಕಾಳಜಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಯಾಕಂದರೆ ಮಾತಿಗೆ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ಅವ್ರು ಹೇಳ್ತಾ ಇರ್ತಾರೆ, ಹೇಳಿ ಪ್ರೆಸ್ ಮೀಟ್ ಮಾಡ್ತಾರೆ, ಎಲ್ಲ ಕಡೆದು ಹೇಳ್ತಾರೆ. ಬಟ್ ಅವರಿಗೆ ಈ ದಲಿತರ ಒಂದು ನಮ್ಮ ಮೀಸಲಾತಿ ಜನರಿಗೆ ಒಂದು ಫಂಡ್ ಇಟ್ಟು ಅಂತ ಅವು ಫಂಡನ್ನು ಮತ್ತೊಂದು ಕಡೆ ಮಾಡ್ತಾ ಇದ್ದಾಗ ಅವ್ರಿಗೆ ಅವಾಗ ಏನು ಮಾಡ್ತಾ ಇದ್ದ ತಾವು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನಾವು ಈ ಪತ್ರಿಕೆ ಮುಖಾಂತರ ಕೇಳ್ತೀನಿ ಅವರಿಗೆ. ಯಾಕಂದ್ರೆ ಮಾತಿಗೆ ಬಾಬಾ ಸಾಹೇಬ್ರದ್ದು ಒಂದು ಸಂವಿಧಾನ ಬಗ್ಗೆ ಹೇಳ್ತಾರೆ. ಈಗ ನಮ್ಮ ದಲಿತರ ಬಗ್ಗೆ ಇಷ್ಟ ಅನ್ಯಾಯ ಆಗ್ತಾ ಇದೆ, ಎಲ್ಲ ನಮ್ಮ ಸರ್ಕಾರ ಅವಾಗೇನು ಕಣ್ಣು ಮುಚ್ಕೊಂಡು ಕೂತಿದ್ರ. ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಇದು ಸಂವಿಧಾನ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ. ದಲಿತರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ದಲಿತ ಸಮುದಾಯದ ಅಭಿವೃದ್ಧಿಗೆ ಕೊಡಬೇಕಾದಂಥ ಹಣವನ್ನು ಬೇರೆ ಕೆಲಸಗಳಿಗೆ ಬಳಸ್ತಕ್ಕಂಥ ನಿಟ್ಟಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಭಾಳ ಹೇಯವಾದ ಕೆಲಸ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಮಾಡಿರುವಂಥ ಅಪಮಾನ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲಿರುವಂಥ ದಲಿತ ನಾಯಕರಿಗೆ ನಾನು ವಿನಂತಿ ಮಾಡ್ತೇನೆ, ಇವತ್ತೇನು ಸಿದ್ದರಾಮಯ್ಯನವರು ಕೈಗೊಂಡಿರುವಂಥ ಈ ದಲಿತ ವಿರೋಧ ನೀತಿಯನ್ನು ಪ್ರತಿಭಟಿಸಿ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬರಬೇಕು. ನೀವು ದಲಿತರಿಗೆ ಅನ್ಯಾಯ ಆದರೂ ಕೂಡ ಅದನ್ನು ಸಹಿಸಿಕೊಂಡು ನೀವು ಸಂಪುಟದಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಯಾವ ಹಕ್ಕಿದೆ? ಇವತ್ತು ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ಮಾತೆತ್ತರೆ ನಾವು ದಲಿತ ಪರವಾಗಿದ್ದಂಥ ಸರ್ಕಾರ ಅಂತ ಹೇಳ್ಕೊ ತಿರುಗಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳಂತಾದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸತತವಾಗಿ ಅನೇಕ ಬಾರಿ ದಲಿತರಿಗೆ ಅನ್ಯಾಯ ಆಗ್ತಕ್ಕಂಥ ಕೆಲಸ ಯಾವುದಾದ್ರು ಸರ್ಕಾರ ಮಾಡ್ತಾಯಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ಮಾತೆತ್ತರೆ ನಮ್ಮಲ್ಲಿ ಸಂವಿಧಾನ ಇದ್ದಿದ್ದೇವೆ, ಸಂವಿಧಾನ ಪ್ರಕಾರ ನಾವು ಇದ್ದೀವಿ, ಸಂವಿಧಾನ ಪ್ರಕಾರ ನಡೀತೀವಿ ಅಂತ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೂಡ ಇವತ್ತು SCP TSP ಇದ್ದರು ಇಟ್ಟಂಥ ಹಣ 11,144 ಕೋಟಿ ರೂಪಾಯಿಗಳು ಈಗಾಗಲೇ ಸರ್ಕಾರ ಆಗಿದ ತಕ್ಷಣ ಕೂಡ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅದು ತಕ್ಷಣ ವಾಪಸ್ ಕೊಡ್ತೀವಿ ಅಂತಕ್ಕಂಥ ಕೂಡ ಕೆಲವು ವಿಚಾರದಲ್ಲಿ ಕೂಡ ಮುಂದೆ ಬಜೆಟ್ದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಕೊಡ್ತಾರೆ ಅಂತಕ್ಕಂಥ ಕೂಡ ನಿರೀಕ್ಷಣೆಯಲ್ಲಿ ಕೂಡ ನಾವು ಎಲ್ಲರೂ ಕೂಡ ಇದ್ದೆವು. ಅದರನ್ನು ಕೂಡ ನಿರಾಸೆ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದಷ್ಟು ಬೇಗನೆ ಅದು SCP TSP ಹಣ ದುರುಪಯೋಗ ಆಗಿದೆ, ಅದು ಆದಷ್ಟು ಬೇಗನೆ ಕೊಡಬೇಕಂತಕ್ಕಂಥ ಕೂಡ ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಕಲಬುರಗಿನಾಗ ನಾವು ಒಂದು ಸ್ಟ್ರೈಕ್ ಹಮ್ಮಿಕೊಂಡಿದ್ದೇವೆ. ಸ್ಟ್ರೈಕ್ ಆಗ್ಮೇಜರು ಮಹಾನಗರ ಜಿಲ್ಲಾ ಅಧ್ಯಕ್ಷ ಆದ ಶಿವರಾಜ್ ರದ್ದಿವಾಡಿ ಅವರು, ಜನಪ್ರಿಯ ಶಾಸಕರಾದ ಬಸವರಾಜ ಮತ್ತೆಮೂಡ ಅಣ್ಣವರು, ರಾಜ್ಕುಮಾರ್ ತಿಳ್ಕೂರ್ ಅಣ್ಣವರು, ಮೇಯರ್ ಆದ ವಿಶಾಲ್ ದರ್ಗಿ ಅವರು, ನಮ್ಮ ಪಕ್ಷ ಎಲ್ಲ ಇವತ್ತಿನ ದಿವಸ ಈ ಒಂದು SCP TSP ಫಂಡ್ ಏನು 11,000 ಏನು ಇವತ್ತಿನ ದಿವಸ ಡೈವರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ತಾ ಇದ್ದರು. ನೀಲಿ ಶಲ್ಯ ಹಾಕ್ಕೊಂಡು ನಾವು ಏನು ದಲಿತರ ಪರವಾಗಿದ್ಯೋ ಅಂತಂದೇಳಿ ತೋರಿಸ್ಕೊಟ್ಟರು. ನಾವು ಹೇಳಕ್ಕೆ ಬರ್ತೀವಿ, ಭಗವಾ ಶಾಲ್ ಹಾಕ್ಕೊಂಡು ನಾವೆಂತ ಎಂದು ಅನ್ಯಾಯ ಕೆಲಸ ಮಾಡಿಲ್ಲ, ಮುಂದೂ ಮಾಡಲ್ಲ ಅಂತಂದು ಹೇಳಕ್ಕೆ ಬಯಸ್ತೇವೆ ನಾವು. ಅದಕ್ಕೆ ಈ ಥರ ಏನು ಇವತ್ತು ಮಾಡಿ ನೀವು ಕಿಶಾ ಹೊಡಿತಾ ಇದ್ದೀರಿ, ನೀವು ಅವಾಗೇ 5 ಸ್ಕೀಮ್ನ ಹೇಳಿ ಜೇಬ್ ಹೊಡಿತಾ ಇದ್ದೀರಿ. ಈಗ SC/ST ಫಂಡ್ ತೊಗೊಂಡು SC ಮಂದಿಗೆ ಏನು ಅನ್ಯಾಯ ಮಾಡ್ತಾ ಇದ್ದೀರಿ, ಇದು ಅನ್ಟಾಲರೇಬಲ್ ಅದ, 0 ಟಾಲರೆನ್ಸ್ ಅದ ಇದಕ್ಕಂತ ಹೇಳಕ್ಕೆ ಬಯಸು. ಅದಕ್ಕೆ ನಾವು ಇವತ್ತಿನ ದಿವಸ ಆ ಫಂಡ್ ನಾವು ವಾಪಸ್ ಮಾಡಲಿಲ್ಲ ಅಂತಂತಂದರೆ ನಮ್ಮ ಹೋರಾಟ ಉಗ್ರವಾಗಿ ಮಾಡಬೇಕಾಗ್ತದಂತ ಹೇಳಿ ಪ್ರತಿ ದಿನ ನಿಮ್ಗೆ ಟೈಮ್ ಕೊಡ್ತೇವೆ. ತಾವು ನಿರ್ಣಯ ತೊಗೊಂಡು ವಾಪಸ್ ಈ ಫಂಡಿಗೆ ಕೊಡಬೇಕು.